ಈಗ ಈ ಚಿತ್ರದ ಮೂಲಕ ಸ್ವತಂತ್ರ ನಿರ್ಮಾಪಕರಾಗಿ ಕಾಣಿಸ್ಕೊಳ್ತಿದ್ದಾರೆ. ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ 25 ವರ್ಷದಿಂದ ನೀವನ್ನ ನೋಡ್ತಾ ಇದ್ದೀರಾ. ಈಗ ಪ್ರೆಸ್ ಮೀಟ್ ಕರೆದಿರೋ ವಿಷಯ ಏನಂದ್ರೆ, ಪೂಜೆಗೆ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ವಿ. ಸಿನಿಮಾ ಪ್ರಾರಂಭೋತ್ಸವ, ಸಿನಿಮಾ ಮುಕ್ತಾಯ ಆಯಿತು ಅಂತೇಳಿ ಮತ್ತೆ ಕರೆದಿದ್ವಿ. ಈಗ ಮೇನಲ್ಲಿ ಚಿತ್ರ ಬಿಡುಗಡೆ ಮಾಡೋದಕ್ಕೆ ಎಲ್ಲ ತಯಾರಿಗಳು ನಡೆದಿದೆ. ಅದನ್ನ ನಿಮ್ಮ ಕಡೆಯಿಂದ ನಮ್ಮ ಆಡಿಯನ್ಸ್ಗೆ ಗೊತ್ತಾಗಲಿ ಅಂತೇಳಿ ಈ ಪ್ರೆಸ್ ಮೀಟ್ ಕರೆದಿದ್ದೀವಿ. ದೇವದಾಸ್ ಬಗ್ಗೆ ಎಲ್ಲ ವಿಷಯ ನಮ್ಗೆ ಗೊತ್ತಿದೆ. ಇದು ನಮ್ಮ HM ಕೃಷ್ಣಮೂರ್ತಿಯವರ ನಿರ್ಮಾಣದ ಚಿತ್ರ. ಯೋಗೀಶ್ ದೇವದಾಸನಾಗಿ ನಿಮ್ಮ ಮುಂದೆ ಕಾಣಿಸ್ಕೊತಾ ಇದ್ದಾರೆ. ದೇವದಾಸ್ ಅಂದ ತಕ್ಷಣ ನಿಮ್ಮ ಕಣ್ಣುಂದೆ ಬರೋದು ಸಾರಾಯಿ ಬಾಟ್ಲು ಇಟ್ಕೊಂಡು ನಾಯಿ ಒಬ್ಬರು ಇಟ್ಕೊಂಡು ಬಂದಿರ್ತಾನೆ. ಬಟ್ ಈ ದೇವದಾಸ್ ಆ ಥರ ಅಲ್ಲ. ಬಟ್ ಏನಂದ್ರೆ, ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಗೆಟಪ್ ಇದ್ದಾನೆ, ಕೈನಲ್ಲಿ ಬಾಟ್ಲಿದೆ. ಇದ್ರ ಜೊತೆಯಲ್ಲಿ ಒಂದು ಹುಡುಗಿನ ಮರ್ಡರ್ ಮಾಡಿ ಓಡಿಸಲಾಗಿ ಮಾಡ್ತಾನೆ. ಏನು ಈ ದೇವದಾಸಲ್ಲಿ ಎರಡು ಮುಖ ಇದೆ. ಎರಡು ಮುಖ ನೀವು ನೋಡಬಹುದು. ಒಂದು ಪ್ರೀತಿನ ಪ್ರೀತಿಸಿ, ಪ್ರೀತಿ ಯಾವತ್ತೂ ಮೋಸ ಮಾಡಲ್ಲ. ಬಟ್ ಪ್ರೀತಿಗೆ ಮೋಸ ಮಾಡಬೇಡಿ. ಪ್ರೀತಿ ಮೋಸ ಮಾಡಿದವರು ಬದುಕಿರೋದಕ್ಕೆ ನಾಲಾಯಕ ಅನ್ನೋ ಮೆಸೇಜು ನಮ್ಮ ದೇವದಾಸ್ ಮುಖಾಂತರ ಕೊಡ್ತಾ ಇದ್ದೀನಿ. ಯತೀಶ್ ಅವ್ರು ಹೇಳಿದಾಗ ದಿನಕ್ಕೂ 4 ಲೀಟರ್ ಕುಡಿಸ್ತಾ ಇದ್ರು ನಮ್ಮ ಮಾಸ್ಟ್ರು. ಊಟ ಮಾಡೋಕ್ಕೂ ಆಗ್ತಾ ಇಲ್ಲ, ಇನ್ನೂ ಸಣ್ಣ ಆಗ್ಬಿಟ್ಟಿದೆ. ಅಂಡ್ ಟೋಟಲ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಹೊಸ ರೀತಿಯ ಒಂದು ಸ್ಕ್ರೀನ್ ಪ್ಲೇ ಅನ್ನೋ ಒಂದು ಸಿನಿಮಾ. ನಮ್ಮ ಡೈರೆಕ್ಟರು ತುಂಬಾನೇ ಹೋಮ್ವರ್ಕ್ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಮಾಡಿ, ನನಗೆ ಅವರು ಸ್ಕ್ರಿಪ್ಟ್ ನರೇಟ್ ಮಾಡಿದಾಗಲೇ ಅನ್ಸಿತ್ತು ಇದೊಂದು ಬೇರೆ ತರ ಒಂದು ಸ್ಕ್ರೀನ್ ಪ್ಲೇ ಇದೆ ಅಂತ. ಈಗ ನಾರ್ಮಲ್ ಆಗಿ ಈ ಸೀನ್ ಆದ್ಮೇಲೆ ಇದೇ ರೀತಿ ಒಂದು ಸೀನ್ ಇರುತ್ತೆ, ಪ್ಲಸ್ ಡೈಲಾಗ್ ನ ಕೂಡ ಥಿಯೇಟರ್ ಜನ ಹೇಳ್ತಾರೆ. ಬಟ್ ಈ ಸಿನಿಮಾನಲ್ಲಿ ಆ ರೀತಿ ಆಸ್ಪೆಕ್ಟ್ಸ್ ಯಾವ್ದೂ ಇಲ್ಲ. ಬಿಕಾಸ್ ಬೇರೆ ಬೇರೆ ಈ ಸೀನ್ ಮಾಡ್ತಾರೆ, ನೆಕ್ಸ್ಟ್ ಇನ್ನೊಂದು ಸೀನ್ ನಾವ್ ಏನ್ ಮಾಡ್ತೀವಿ ಅನ್ನೋದನ್ನ ಜನ ಕೂತ್ಕೊಂಡು ಅವರು ಕನ್ಫ್ಯೂಸ್ ಆಗಿ ನೋಡ್ತಾರೆ. ಫಸ್ಟ್ 15 ಮಿನಿಟ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ಏನಕ್ಕೆ ನಾವು ಈ ರೀತಿ ಕನ್ಫ್ಯೂಷನ್ ಇರ್ತೀವಿ ಅಂತ ಅದಾದ್ಮೇಲೆ ರಿವೀಲ್ ಆಗ್ತಾ ಹೋಗುತ್ತೆ. ಅಂಡ್ 2 ಶೇಡ್ಸ್ ಇದೆ ಅಂತ ಹೇಳಿದ್ರು ಡೈರೆಕ್ಟರ್ ಕ್ಯಾರೆಕ್ಟರ್ ಅಲ್ಲಿ. ಲೈಫಲ್ಲಿ ಅವನಿಗೆ ಫ್ರಸ್ಟ್ರೇಷನ್ ಲೆವೆಲ್ ಅನ್ನೋದು ಇರುತ್ತೆ. ಆ ಫ್ರಸ್ಟ್ರೇಷನ್ ಲೆವೆಲ್ ದಾಟಾಗ ಅವ್ನು ಏನನ್ನು ಬೇಕಾದ್ರೂ ಮಾಡ್ತಾನೆ. ಆ ಪೋಸ್ಟರ್ ಇದೆ, ಮರ್ಡರ್ ಮಾಡೋದು, ಏನಾದ್ರೂ ಒಂದು ತಲೆ ಕೆಡಿಸ್ಕೊಂಡು ಯಾವುದೇ ರೀತಿ ಒಂದು ಕೆಲಸ ಮಾಡ್ತಾನೆ ಅದನ್ನ ತೋರಿಸಿದ್ದಾರೆ. ಅಂಡ್ ಟೋಟಲ್ ಆಲ್ ಓವರ್ ಸಿನಿಮಾ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಈ ಸಬ್ಜೆಕ್ಟ್ ಈ ಥರ ಮಾಡಬೇಕು ಅಂತ ಓಕೆ ಚೆನ್ನಾಗಿ ಮಾಡೋಣ ಅಂತ ಹೇಳಿ. ಬಟ್ ಅವರು ನಾನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಸರಿ, ಕ್ಯಾಮ್ರಾ ಆಗಲಿ, ಜಿಮ್ಮಿ ಆಗಲಿ, 24 ಆಗಲಿ, 8 hour ಆಗಲಿ, ಪಾರ್ ಲೈಟ್ ಆಗಲಿ, ಲೊಕೇಶನ್ ಆಗಲಿ ತುಂಬ ನಮಗೆ ಕೋಆಪರೇಷನ್ ಮಾಡಿ ಇಲ್ಲಿ ಮಾಡೋಣ ಅಂತ ಹೇಳಿದ್ರು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸಾಂಗ್ಸ್ ಎಲ್ಲ. ಯೋಗಿ ಸರ್ ನಮಗೆ ತುಂಬ ಹೆಲ್ಪ್ ಮಾಡಿದ್ರು, ಸಖತ್ ಹೆಲ್ಪ್ ಮಾಡಿದ್ರು. ಅವರು ರೆಡಿ ಇದ್ದ ತಕ್ಷಣ ಇಮಿಡಿಯೇಟ್ ಆಗಿ ನಿಂತ್ಕೊಂಡು, ಆದರೆ ನಾವೇ ರೆಡಿ ಇರಲ್ಲ ಅಲ್ಲಿ. ರೆಡಿ ಸರ್ ತಕ್ಕ ನಿಂತು ಬಂದ್ಬಿಡೋದು. ಬಟ್ ತುಂಬ ಕೋಆಪರೇಷನ್ ಮಾಡಿ ನನಗೆ ಹೆಲ್ಪ್ ಮಾಡಿದ್ರು. ಹಾಗೆ ನಮ್ಮ ಪ್ರೊಡ್ಯೂಸರ್ ಆಗಿ ನಿಮ್ಗೆ ಏನು ಬೇಕೆಲ್ಲ ಮಾಡಪ್ಪ, ಪಿಕ್ಚರ್ ಚೆನ್ನಾಗಿ ಬರಬೇಕು, ನೀಟಾಗಿರಲಿ, ಜನ ನೋಡಿ ಹಚ್ಚಬೇಕು ಅಂತ ಹೇಳಿದ್ರು ಪ್ರೊಡ್ಯೂಸರು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀವಿ. 5 ಸಾಂಗ್ ಮಾಡಿದ್ವಿ. 5 ಸಾಂಗ್ 5 ಮಾಸ್ಟರ್. ಒಂದೊಂದು ಮಾಸ್ಟರ್ ಒಬ್ಬೊಬ್ಬರು ಡಿಫ್ರೆಂಟ್ ಆಗಿ ಮಾಡಿದ್ರು. ಬಟ್ ಮಾಲೂರು ಶ್ರೀನಿವಾಸದೊಂದು ಚೆನ್ನಾಗಿತ್ತು, ಸರದೊಂದು ಚೆನ್ನಾಗಿತ್ತು, ಮುರಳಿದೊಂದು ಚೆನ್ನಾಗಿತ್ತು, 5 Star ವೆಂಕಟೇಶ್ವರೊಂದು ಚೆನ್ನಾಗಿತ್ತು. ಬಟ್ ಒಬ್ಬೊಬ್ಬರು ಡಿಫ್ರೆಂಟ್ ಆಗಿ ಮಾಡಿದ್ರು. ನನಗೆ ತುಂಬ ಕೋಆಪರೇಷನ್ ಮಾಡಿದ್ರು ಡ್ಯಾನ್ಸ್ ಮಾಸ್ಟರ್ಸ್ ಜನನು. ತುಂಬ ಚೆನ್ನಾಗಿ ಮಾಡಿದ್ವಿ. ಚಿತ್ರದ ಚಿತ್ರೀಕರಣವನ್ನು ಮುಗಿಸಿ ಇವತ್ತು ತೆರೆ ಕಾಣೋದಕ್ಕೆ ನಿಮ್ಮೆಲ್ಲರ ಮುಖಾಂತರ ಶುಭ ಆರಂಭವನ್ನು ಮಾಡುವಂತಹ ಒಂದು ಶುಭ ದಿನ. ಇಂತಹ ಒಂದು ಸಂದರ್ಭದಲ್ಲಿ ದೇವದಾಸಿನ ಕೇಂದ್ರವೆಂದು ಈ ನಾಡಿನ ಎಲ್ಲ ಮನಸ್ಸನ್ನ ಗೆದ್ದಂತಹ ಧೀಮಂತ ನಾಯಕ ಲೂಸ್ ಮಾಧವ್. ಯಾಕೆಂದ್ರೆ ಅವರ ಹಾಡು, ಅವರ ಡ್ಯಾನ್ಸು, ಅವರಲ್ಲಿರೋ ವೈವಿಧ್ಯಮ ಏನು ಎಲ್ಲ ಜನರ ಮೆಚ್ಚುಗೆಯನ್ನ ಪಡೀತಾ ಇದೆ. ಹಾಗಾಗಿ ಇವತ್ತು ಈ ತಿಂಗಳು 3 ಫಿಲ್ಮ್ ಅವರದೇ ಸಹ ಬಿಡುಗಡೆ ಆಗ್ತಾ ಇದೆ. ಅಷ್ಟೊಂದು ಬಿಸಿಯಲ್ಲೂ ಸಹ ಒಂದು ಉತ್ತಮವಾದ ಚಿತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತೇನೆ. ಹಾಗಾಗಿ ಚಿತ್ರಕಥೆ, ಕಥೆಯ ಮುಖಾಂತರ ಈ ಚಿತ್ರಕ್ಕೆ ಎಲ್ಲ
ಬುನಾದಿ ಹಾಕಿಕೊಟ್ಟು ಇವತ್ತು ನಮ್ಮ ಜೊತೆ ಎಲ್ಲ ಕೆಲಸಕ್ಕೂ ಸಹಕರಿಸಿದ ಇ ಶಾಂತಕುಮಾರ್ ಅವರೇ, ಹಾಗೆ ಡೈರೆಕ್ಟರ್ ಆದಂತಹ ವೇಣುರವರೇ, ಈ ಚಿತ್ರಕ್ಕೆ ಯಶಸ್ವಿಯಾಗಬೇಕಾದ್ರೆ ಅನೇಕ ಕಲಾಭಿಮಾನಿಗಳು ಈ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಈ ಚಿತ್ರದ ಮುಖಾಂತರ ಕನ್ನಡಕ್ಕೆ ಒಂದು ಕಲೆ, ಸಾಹಿತ್ಯ, ಒಂದು ಚಿತ್ರದ ಮುಖಾಂತರ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಈ ಕನ್ನಡದ ಸೊಬಗನ್ನ ಎಷ್ಟು ಹಳೆದರು, ನೋಡಿದರು, ಕೇಳಿದರು ಸವಿಯಲಾರದಂತ ಒಂದು ಸೊಬಗು ಕನ್ನಡ ನಾಡಿನ ಕಸ್ತೂರಿಯ ಗಂಧ. ಹಾಗಾಗಿ ಚಿತ್ರದ ಮುಖಾಂತರ, ನಾಟಕಗಳ ಮುಖಾಂತರ ಈ ರಾಜ್ಯದ ಉದ್ದಗಲಕ್ಕೂ ಅನೇಕ ಪುಣ್ಯ ಪುರುಷರು, ಮೇಧಾವಿಗಳು, ಸಂಗೀತಗಾರರು, ಸಾಹಿತಿಗಳು ಎಲ್ಲ ಕಲೆಗಳ ಮುಖಾಂತರ ಎಲ್ಲವನ್ನು ಪ್ರತಿಬಿಂಬಿಸ್ತಾ ಈ ಕನ್ನಡವನ್ನ ಉಳಿಸಿ ಬೆಳೆಸಲಿಕ್ಕೆ ಸಾಧ್ಯವಾಗಿತ್ತು. ಅದರ ಮುಖಾಂತರ ಇವತ್ತು ನಾವು ಒಂದು ಕನ್ನಡಕ್ಕೆ ಹೊತ್ತನ್ನು ಕೊಟ್ಟು ನಾವು ಸಹ ಈ ಕನ್ನಡದ ಅಕ್ಷರದಲ್ಲಿ ಒಂದು ಅಕ್ಷರವಾಗಬೇಕು ಒಂದು ಹಂಬರದಿಂದ ಇವತ್ತು ಈ ದೇವದಾಸ್ ಅನ್ನುವಂತಹ ಚಿತ್ರದ ಮುಖಾಂತರ ಕಲೆ, ಸಾಹಿತ್ಯವನ್ನ, ಪ್ರತಿಭೆಗಳನ್ನ ಹುಟ್ಟಾಕುವ ಮುಖಾಂತರ ಈ ಒಂದು ಕೆಲಸವನ್ನು ಮಾಡಿದ್ದೇವೆ. ಈ ಚಿತ್ರದ ಎಲ್ಲ ಕೆಲಸಗಳು ಮುಗಿತಾ ಬಂದಿದೆ. ಶೀಘ್ರದಲ್ಲಿ ಈ ಒಂದು ಚಿತ್ರ ತೆರೆ ಕಾಣುವ ಹಂತಕ್ಕೆ ಬಂದಿದ್ದೇವೆ. ಇವತ್ತು ತಾವು ನೋಡಿದ ಹಾಗೆ ಚಿತ್ರದ ಎಲ್ಲ ಹಾಡುಗಳನ್ನ, ತುಣುಕುಗಳನ್ನ ನೀವು ನೋಡಿದಿರಿ. ನಿಮ್ಮೆಲ್ಲರಿಗೂ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಒಂದೊಂದು ಹಾಡು ಒಂದೊಂದು ವಿಭಿನ್ನತೆ ಇದೆ, ಸಂಗೀತದ ಹಿಡಿತಗಳ ಸಂದೇಶವಿದೆ. ಅದಕ್ಕೆ ತಕ್ಕನಾಗಿ ಇವರು ಅಭಿನಯವನ್ನ ನಾಟ್ಯಗಳ ಮುಖಾಂತರ ಪರಿಗಣಿಸಿ ಯಶಸ್ವಿಯಾಗಿ ಹಾಡನ್ನ ಪೂರೈಸಿದ್ದಾರೆ. ಹಾಗಾಗಿ ಇನ್ನೆಲ್ಲ ಚಿತ್ರಗಳನ್ನು ನೋಡಿದಾಗ ನನಗೆ ಬಹಳ ಸಂತೋಷ. ಯಾಕೆಂದ್ರೆ